ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಮುಂಬೈ ನೋಡ್ರಿ 5 ಸಲ ಗೆದ್ದಂಥದ್ದು. ಯಾಕೋ ಏನೋ ಈ ಸಲ ಪೂರ್ತಿ ಕೆಳಗೆ ಇಳಿತಾನೆ ಹೊರಟದ. ಅದರಲ್ಲೂ ಮುಖ್ಯವಾಗಿ LSG ಮತ್ತು MI ಇಬ್ಬರು ಕಾಂಪಿಟೇಷನ್ ಮಾಡ್ತಾಯಿದ್ದಾರೆ, ಕೆಳಗೆ ಯಾರು ಹೋಗೋಣ ಮೊದಲು ಅಂತಾರೆ. ಈ ಆಟವನ್ನು ನೋಡಿದಾಗ ಇದೆಲ್ಲ ಗಮನಿಸಿದಾಗ ಏನು ಅನಿಸ್ತಾಗತ್ತದ ಅಂದ್ರೆ, ಕ್ರಿಕೆಟ ಯಾವಾಗಲೂ ಒಬ್ಬರು ಸ್ವತ್ತಲ್ಲ. ವಿಚಿತ್ರ ನೋಡ್ರಿಲ್ಲ, ಇಂಗ್ಲೆಂಡ್ ಜಗತ್ತಿಗೆ ಪ್ರಜಾಪ್ರಭುತ್ವವನ್ನು ಕೊಟ್ಟಂಥ ದೇಶ. ಗ್ರೇಟ್ ಬ್ರಿಟನ್ ಮ್ಯಾಗ್ನಾ ಕಾರ್ಟಾ ಮೂಲಕ 12ನೇ ಶತಮಾನ ಸ್ಟಾರ್ಟ್ ಆಗ್ತದೆ ಅದು ಹೋರಾಟ. ಅದಕ್ಕೆ ಅಲ್ಲಿ ಪವರ್ಫುಲ್ ಅದ ಪ್ರಜಾಪ್ರಭುತ್ವ. ಆದರೆ ಡಿಕ್ಟೇಟರ್ ಸೇರ್ಲಿಕ್ಕೆ ಸಾಧ್ಯನೇ ಇಲ್ಲ. ರಿಟನ್ ಕಾನ್ಸ್ಟಿಟ್ಯೂಷನ್ ಇಲ್ಲ, ಬರೆದಿಲ್ಲ, ಮತ್ತೊಂದಿಲ್ಲ, ಮುಗಿದೊಂದಿಲ್ಲ. ಬರೀ ಸಂಪ್ರದಾಯಗಳ ನೆಲಗಟ್ಟನೆ ಮೇಲೆ ತೊಗೊಂಬಂದದ್ದು. ಸಂಪ್ರದಾಯ ನೆಲಗಟ್ಟನೆ, ಸಂಪ್ರದಾಯನೂ ಬಿಡಲಿಲ್ಲ, ಹೊಸನೂ ಬಿಡಲಿಲ್ಲ, ಪ್ರಜಾಪ್ರಭುತ್ವ ಬಿಡಲಿಲ್ಲ. ಏನು ವಂಡರ್ಫುಲ್ ರೀ ಈ ಪ್ರಜಾಪ್ರಭುತ್ವ ದೇಶ. ಅಲ್ಲಿ ಹುಟ್ಟಿದಂಥ ಕ್ರಿಕೆಟ್ಗೂ ಸಹಿತ ಅದೇ ಅದ ನೇಚರ್. ಇಲ್ಲೂ ಯಾರನ್ನೂ ಡಿಕ್ಟೇಟರ್ ಮಾಡಿ ಕೊಡೋದಿಲ್ಲ. ನೋಡಿರಿ, ಮುಂಬೈ ಇಂಡಿಯನ್ಸ್ ಪವರ್ಫುಲ್. ಈ ಸಲ ಗೆಲ್ಲವರು ಅಂತ ಬಂದಿದ್ದರು, ಒಳ್ಳೆ ಆಟಗಾರರು. ಈ ದೇಶದ ಕ್ಯಾಪ್ಟನ್ ಆದಂಥ ಸೂರ್ಯಕುಮಾರ್ ಯಾದವ್ ಅಲ್ಲೂ ಇದ್ದರು. ಎಂಥದ್ದು ಆಟ, ಪಾಂಡ್ಯ, ಏನು ಬಿರುಸಿನ ಆಟ ಅವ್ರದ್ದೆಲ್ಲ. ಅನೇಕರೆಲ್ಲ ದಿಗ್ಗಜರಲ್ಲಿದ್ದು ಸಹಿತ ಇವತ್ತು ಕೆಳ ಹಂತಕ್ಕೆ ಬಂದಿರ್ತಾ ಇದೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಕ್ರಿಕೆಟ್ ಇದ್ದಿದ್ದು ಅಂದಂದು ಯಾರು ಚೆನ್ನಾಗಿ ಆಡ್ತಾರೆ, ಪ್ರಾಮಾಣಿಕವಾಗಿ ಆಡ್ತಾರೆ, ಯಾರು ಹೋರಾಟ ಮಾಡ್ತಾರೆ ಅವ್ರಿಗೆ ನಾನು ಒಲಿತೀನಪ್ಪ ಅನ್ನೋದನ್ನು ಫಿಕ್ಸ್ ಮಾಡೋದು. ಇದು ದಯವಿಲ್ಲ, ಇದು ಹೋರಾಟ ಮನಸ್ಸು ಬಿಟ್ಟು ಅದರಲ್ಲಿ ಇನ್ವಾಲ್ವ್ ಆಗುವಂಥದ್ದು. ಗೆದ್ದೆ ಅನ್ನೋ ಅಹಂಕಾರ ಪಟ್ಟರೆ ಹೊಡೆತ ಕೊಡುವಂಥದ್ದು. ಇಂಥ ಕ್ರಿಕೆಟ್ ನಿಜವಾಗಿಯೂ ಪ್ರಜಾಪ್ರಭುತ್ವದ ಒಂದು ಪ್ರತೀಕ. ಇವತ್ತು ನೋಡಿರಿ, ಒಂದು ಕಾಲಕ್ಕೆ ಒದ್ದಾಡ್ತಾ ಇದ್ದು ಗೆಲ್ಲೋದು ಕೈ. ಲಾಸ್ಟ್ ಟೈಮ್ ಗೆದ್ದರು ನಮ್ಮ RCB ಅವರು. ಅಲ್ಲಿ ಹೋಗಿ ಸೋತಿದ್ದೆ. ಈಗ ಗೆಲ್ತಾ ಇದ್ದಾರೆ. ಅದರಲ್ಲಿ ವಿರಾಟ್ ಕೊಹ್ಲಿ ಇದ್ದಾರಂತ ಗೆಲ್ತಾ ಇದ್ದಾರಂತಲ್ಲ, ರಜತ್ ಪಾಟೀದಾರ್ ಕ್ಯಾಪ್ಟನ್ ಆಗಿದ್ದಾರಂತಲ್ಲ. ಅದು ಇವತ್ತು ಪೂರ್ಣ ಪ್ರಮಾಣದ ಶ್ರಮ, ಮನಸ್ಸು ಕೇಂದ್ರೀಕರಣ ಮಾಡಬೇಕು. ಭಾಳ ಮಹತ್ವದ ರೀ. ಸ್ಥಿತಪ್ರಜ್ಞತ್ವ ಅಂತೇಳಿ ಏನು ಭಗವದ್ಗೀತೆಯಲ್ಲಿ ಬರ್ತದ, ಅದು ಆಗ್ಬೇಕು. ಗೆದ್ದಾಗ ಖುಷಿ ಪಡಲಾರ್ದ, ಸೋತಾಗ ದುಃಖ ಪಡಲಾರ್ದ ಮನೋಸ್ಥಿತಿ, ಒಂದೇ ಗುರಿ, ಗೆಲ್ಲುವುದು ಹೇಗಪ್ಪ, ಸೋತ್ರೂ ಅದು ಹೆಂಗೆ ಸಹಿಸೋದಪ್ಪ. ಅದನ್ನು ಯಾರು ಅಳವಡಿಸ್ಕೊಳ್ತಾರ ಅವ್ರಿಗೆ ಕ್ರಿಕೆಟ್ ಒಲಿತದ. ಮತ್ತು ಹಾರ್ಡ್ ವರ್ಕ್ ಬೇಕ್ರಿ. ದೈವ ಅಂತಲ್ಲ, ನಾವು ದೈವದ ಮೇಲೆ ಹಾಕಿ ಬಿಡ್ತೀವಿ ಅಂದರೆ ದೇವರ ಮಾಡಿದಂಗೆ ಅದು ದೈವ ಅಲ್ಲ. ಆವತ್ತಿನ ದಿನ ಪೂರ್ಣ ತಮ್ಮನ್ನು ತಾವು ತೊಡಗಿಸ್ಕೊಳ್ಳುವಂಥದ್ದು. ಎಷ್ಟೋ ದೊಡ್ಡ ಬ್ಯಾಟ್ಸ್ಮನ್ ಇದ್ದರು, ಒಂದೇ ಕ್ಷಣದಲ್ಲಿ ಔಟ್ ಆಗಿ ಹೋಗುವಂಥದ್ದು. ಈ ದಿಶೆಯಲ್ಲೇ ಇವತ್ತು ಪಾಪ ಮುಂಬೈ ಇಂಡಿಯನ್ಸ್ ಪೂರ್ತಿ ಕೆಳಗೆ ಬರ್ತಾ ಇದ್ದಾರೆ. ಅದೇ ಕಾಲಕ್ಕೆ ನಡುವೆ ಎಚ್ಚರಗೊಂಡಂಥ ಚೆನ್ನೈ, ಅದು ಹೋಗಿತ್ತು ಕೆಳಗೆ ಇಳಿತಾನೆ ಆಯಿತು. ಅದೇ ರೀತಿ ಕೆಳಗೆ ಇಳಿತಾ ಕಾಂಪಿಟೇಷನ್ ಮಾಡ್ತಾಯಿತ್ತು ಮುಂಬೈ ಇಂಡಿಯನ್ ಜೊತೆಗೆ. ಎರಡೂ ತಂಡಗಳು 5 ಸಲ ಗೆದ್ದಂಥವು. ನಮಗೆ ಯಾರು ಸೋಲಿಸೋಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡಂಥವ್ರು. ಇವತ್ತು ಎಚ್ಚರಗೊಂಡಂಥ ಚೆನ್ನೈ ಒಂದು ಸ್ವಲ್ಪ ಮೇಲಕ್ಕೆ ಬರ್ತಾ ಇದೆ. ನಿನ್ನೆ ನಡೆದಂಥ ಅದರಲ್ಲೂ ಅವರ ನಿನ್ನೆ ಆಟ ಲಖನೌ ಸೂಪರ್ ಜೈಂಟ್ಸ್, ಪಾಪ ಇದೆಲ್ಲರಿಗೂ ಸೋಲಿಸುವಂಥ ಟೀಮ್ ಏನೋ ಇದು ಅನ್ನೋಂಗಾಗಿ ಹೋಗ್ಬಿಟ್ಟದ. ಅವ್ರನ್ನ ಗೆದ್ದು ಅವರು ಮುನ್ನಡೆ ಇಟ್ಟಿದ್ದಾರೆ. 5ನೇ ನಂಬರ್ಗೆ ಬಂದಿದ್ದಾರೆ. ಟಾಪ್ 5 ಅವರು ಬಂದಿದ್ದಾರೆ. CSK ಟಾಪ್ 1 SRH, ಅದರ ಸನ್ರೈಸು, 2ನೇದಾಗೆ GT ಗುಜರಾತ್ ಟೈಟನ್ಸ್, 3ನೇದಾಗೆ PBKS ಕಿಂಗ್ಸ್ ಪಂಜಾಬದ್ದು, RCB ನಮ್ಮ ಬೆಂಗಳೂರಿನ ರಾಯಲ್, CSK ಇವ್ರು ಬಂದಿದ್ದಾರೆ. ಅದ್ರ ಕೆಳಗೆ RR, KKR, DC, MI, LSG ಬಂದಿದ್ದಾರೆ. ಈ ರೀತಿಯಾಗಿ ಇವತ್ತು ಯಾವ ಟೀಮ್ಗಳು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾವೆ, ಯಾವ ತಮ್ಮನ್ನು ತಾವು ಪೂರ ಆಟದಲ್ಲಿ ಇನ್ವಾಲ್ವ್ ಮಾಡ್ತಾರೆ. ಅವರು ನೋಡಿ, ಭುವನೇಶ್ವರ್ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ದಾರೆ. ಪರ್ಪಲ್ ಕ್ಯಾಪ್ ಕಳ್ಕೊಂಡು ಅನ್ನೋದ್ರೆ ಮತ್ತೆ ಪಡ್ಕೊಂಡಿದ್ದಾರೆ, 21 ವಿಕೆಟ್ ಪಡ್ಕೊಂಡಿದ್ದಾರೆ. ಅದೇ ಕಾಲಕ್ಕೆ ಇಲ್ಲಿ ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ, ಈ ಶಹೀದ್ ವೀರ್ ನಾರಾಯಣ್ ಅವರು ಅದ್ಭುತವಾಗಿ ಆಡಿದ್ದಾರೆ. ಇಲ್ಲೆಲ್ಲ ಹೇಳೋದು ಯಾಕಪ್ಪ ಇದೆಲ್ಲ ಅಂತಂದ್ರೆ, ಸಾಧಾರಣ ಮೊತ್ತ ಗಳಿಸಿದಂಥ ಇಂಡಿಯನ್ ಸುಲಭವಾಗಿ ಗೆದ್ದಂಥವರು ನಮ್ಮ ಏನಪ್ಪ ಬೆಂಗಳೂರು ರಾಯಲ್ಸ್. ಅದರಲ್ಲಿ ಎಲ್ಲರ ಡೆಡಿಕೇಶನ್ ಅದ. ನಿನ್ನೆ ಗೆದ್ದು ಮತ್ತು ಟಾಪ್ 3 ಒಳಗೆ ಬರುವಂಥ ಕೆಲಸವನ್ನು ಮಾಡಿದ್ದಾರೆ RCB ಅವರು. ಅದೇ ಕಾಲಕ್ಕೆ ಚೆನ್ನೈದವರು 5ನೇ ನಂಬರ್ ಬರುವಂಥದ್ದು ಮಾಡಿದ್ದಾರೆ. ನಿನ್ನೆ ಸಂಡೇ ಎಲ್ಲರೂ ಖುಷಿಪಟ್ಟಿರ್ಬೇಕು ಈ ಆಟ ನೋಡಿ ಅಂತ. ಯಾಕಂದ್ರೆ ಅಂಥ ಅದ್ಭುತ 2 ಟೀಮ್ಗಳು ಒಂದೊಂದು ಕಡೆ, ಅದು ಇನ್ನೊಂದು ಕಡೆ ಮುಂಬೈ ಇಂಡಿಯನ್ಸು. ಆದರೆ ಎದುರಾಳಿ ನಿಮಗೆ ಗೊತ್ತಿದ್ದಂಗೆ RCBನೂ ಸೋತಿತ್ತು. ಇದೇ ಲಾಸ್ಟ್ ಟೈಮ್ ಒಂದು ಗೆದ್ದಿದ್ದೆವು. ಅವ್ರಿಗೆ ಇವತ್ತು ತನಕ ನಾವು ಗೆಲ್ಲಬೇಕಪ್ಪ ಅನ್ನೋ ಡೆಡಿಕೇಶನ್, ಮತ್ತೇನು ಎಲ್ಲರೂ
ಪ್ರತಿ ಒಂದು ಬಾಲನ್ನು ಅಭ್ಯಾಸ ಮಾಡಿ ಬ್ಯಾಟ್ ಬೀಸುವಂಥ ಮತ್ತು ಅದೇ ಕಾಲ ಬಾಲರ್ ಆದರೂ ಸಹಿತ ಪ್ರತಿ ಬಾಲನ್ನು ಮಿಡಲ್ ಸ್ಟಿಕ್ ಮೇಲೆ ಇಟ್ಟೆ ನೀವು ಬೇಕಾದ ಮಾಡ್ಬೋದು. ಲೆಗ್ ಸ್ಟಿಕ್ ಮೇಲೆ ಹಾಕ್ಬೋದು, ಆಫ್ ಸ್ಟಿಕ್ ಮೇಲೆ ತರಿಸ್ಬೋದು ಸ್ಪಿನ್ನರ್ ಆದ್ರೆ, ಮತ್ತು ಸ್ವಿಂಗರ್ ಇದ್ರೆ ಸ್ವಿಂಗ್ ಮಾಡಿಸ್ಬೋದು ಸ್ವಲ್ಪದ್ರಲ್ಲೇ. ಅದು ಆ ಬಾಲರ್ನ ಆ ಸಮಯದ ಪ್ರಜ್ಞೆ, ಆ ಸಮಯದ ಪ್ರತಿಭೆ, ಬ್ಯಾಟ್ಸ್ಮನ್ನ ದೋಷನ ಅರ್ಥ ಮಾಡಿಕೊಳ್ಳುವಂಥ ಬಾಲರ್ನ ಬೆರಳುಗಳ ಮೇಲೆ, ಕೈಗಳ ಮೇಲೆ ಎಷ್ಟು ಫಾಸ್ಟ್ ಬರ್ತದೆ, ಎಷ್ಟು ವೀಕ್ ಅದ ಏನು, ಮತ್ತು ಅದೇ ಕಾಲಕ್ಕೆ ಯಾವುದು ಯಾರ್ಕರ್ ಲೆಂಗ್ತು ಏನು ಎಂತೆಲ್ಲ ಅಭ್ಯಾಸ ಮಾಡಿ ಅಂತ ಪ್ರತಿಯೊಂದು ಯಾರ್ಕರ್ ಬಡಿಯುವಂಥದ್ದು ಇರೋದಿಲ್ಲ ಅನ್ನುವಂಥದ್ದು, ಒಂದು ಹೆಜ್ಜೆ ಹಿಂದೆ ಹೊಡೆಯುವಂಥದ್ದು, ಇವೆಲ್ಲರೂ ಮೈರೂಡಿಸ್ಕೊಂಡಂಥ ಬ್ಯಾಟ್ಸ್ಮನ್ ಎಲ್ಲರೂ ಎಚ್ಚರಿರ್ಬೇಕಿರಲಿಲ್ಲ. 11 ಮಂದಿ ಆಟ, ಒಬ್ಬ ವ್ಯಕ್ತಿ ಆಟ ಅಲ್ಲದು. ಆದರೆ ಒಮ್ಮೊಮ್ಮೆ ಒಬ್ಬ ವ್ಯಕ್ತಿ ಪ್ರಜ್ವಲವಾಗಿ ಹೊಡೆದು ಬಿಟ್ಟಿರ್ತಾನೆ, ಅದು ಎಂದೋ ಏನೋ ಅಕಸ್ಮಾತ್ ಅನ್ಬೋದು ನಾವು. ಆದರೆ 11 ಜನರ ಆಟದಲ್ಲಿ ಮಿನಿಮಮ್ 5-6 ಜನ ಆದರೂ ಒಳ್ಳೆಯ ಆಟನ ಯಾರು ಆಡ್ತಾರೆ ಅವ್ರು ಗೆಲ್ತಾರೆ. ಅದು ಇವತ್ತು ನಾವು ನೋಡ್ತಾ ಇದ್ದೀವಿ. ಈ ದಿಶೆಯಲ್ಲಿ ನಿನ್ನೆ ನಡೆದಂಥ ಈ 2 ಮ್ಯಾಚ್ಗಳು ಚೆನ್ನೈ ಮತ್ತು ಅದೇ ಕಾಲಕ್ಕೆ ನಮ್ಮ RCB ಇಬ್ಬರು ಗೆದ್ದಿದ್ದಾರೆ. ಇಬ್ಬರು ಮೇಲಕ್ಕೆ ಹೋಗುವಂಥದ್ದು, ಪ್ಲೇ ಆಫಿಗೆ ಸೇರುವಂಥ ಆಡುವಂಥ ಅರ್ಹತೆಯನ್ನು ನಿಧಾನಕ್ಕೆ ಬೆಳೀತಾ ಇದ್ದಾರೆ. ಟಾಪ್ 5 ಈಗ ಹೇಳಿದಂಗೆ ಸನ್ರೈಸರ್ಸು, ಗುಜರಾತ್ ಟೈಟನ್ಸು, ಕಿಂಗ್ಸ್, ಪಂಜಾಬ್ ಕಿಂಗ್ಸು, RCB ಮತ್ತು CSK ಇದ್ರೊಳಗೆ ಯಾರಾದರೂ ಯಾವಾಗ ಯಾರಿಗೆ ಬೇಕಾದ್ರೂ ಚೆಕ್ಮೇಟ್ ಹಾಕ್ಬೋದು. ಆ ಹಂತಕ್ಕೆ ಬಂದಿದ್ದಾರೆ. ಇನ್ನು ಕೆಳಗಿನ ಪಾಪ DC ಅಂದರೆ ದೆಹಲಿ ಕ್ಯಾಪಿಟಲ್ಸ್ ಒಂದು ಕಾಲಕ್ಕೆ ಡೆವಿಲ್ಸ್ ಇರ್ತಿತ್ತು. ಮುಂದೆ ಅದೇ ಕಾಲಕ್ಕೆ MI ಅಂದರೆ ಮುಂಬೈ ಇಂಡಿಯನ್ಸು, LSG ಮತ್ತು RR ಹೆಚ್ಚು ಕಡಿಮೆ ಹೊರಗೆ ಹೋಗುವಂತಂದ್ರೆ ರಾಜಸ್ಥಾನ್ ರಾಯಲ್ಸು ಇವರು ಹೋಗ್ತಾರೋ ಏನೋ ಅನ್ನುವಂಥ ಸ್ಥಿತಿಗಳು ನಿರ್ಮಾಣ ಆಗಿದಾವೆ. ಇನ್ನು ಇವತ್ತಿನ ಮ್ಯಾಚು ಸಹಿತ ಭಾಳ ಪ್ರಮುಖ ಅದ. ನಿಂತು 2 ಇತ್ತು, ಸಂಡೇ 2 ಆಗಿದ್ದಾವೆ. ಈಗ ಇವತ್ತು 2 ಇದ್ದಾವೆ. ಸಾಯಂಕಾಲ 7:30ಕ್ಕೆ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಇವತ್ತು ಸೋತ್ರ, ಹೆಚ್ಚು ಕಡಿಮೆ ಔಟ್ ಆದಂಗೆ ಆಗಿದ್ದಾರೆ. ಇವತ್ತು ಸೋತ್ರಂತ ಮುಗಿದು ಬಾಗಿಲ ಕ್ಲೋಸ್ ಟು ದ ಡೆಲ್ಲಿ ಕ್ಯಾಪಿಟಲ್ಸ್. ಇನ್ನು ಪಂಜಾಬ್ ಕಿಂಗ್ಸ್ ಇವತ್ತು ಗೆಲ್ಲಲೇಬೇಕಂತ ಅನಿವಾರ್ಯತೆ ಬಂದಿದ್ದಾರೆ. ಯಾಕಪ್ಪ ಅಂದ್ರೆ ಒಂದು ವೇಳೆ ಗೆಲ್ಲಲಿಲ್ಲ ಅಂದ್ರೆ ಕೆಳಗೆ ಬರ್ಲಿಕ್ಕೆ ಶುರು ಆಗಿಬಿಡ್ತಾರೆ. ತಾವು ಇಲ್ಲಿವರೆಗೆ ಗೆದ್ದಿದ್ದೆಲ್ಲ ಕಳ್ಕೊಳ್ಳೋ ಪರಿಸ್ಥಿತಿ ಬರ್ಬೋದೇನೋ, ಯಾರಿಗೆ ಗೊತ್ತು. ಆದರೂ ಶ್ರೇಯಸ್ ಅಯ್ಯರ್ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಎಲ್ಲ ಚಲೋ ಆಟಗಾರಿದ್ದಾರಲ್ಲೇ, ಅವರೆಲ್ಲರೂ ಕೂಡಿ ಆಡಿದ್ರೆ ಮುಷ್ಟಿ ಗೆಲ್ಲಬಹುದೇನೋ. ಎಲ್ಲರೂ ಏಕಾಲಕ್ಕೆ ಒಳ್ಳೆಯ ಆಟವನ್ನು ಆಡಿದ್ರೆ ಈ ಇಲ್ಲಿವರೆಗೆ ಟಾಪ್ದಲ್ಲಿದ್ದಂಥ ಪಂಜಾಬ್ ಕಿಂಗ್ಸು ಮತ್ತು ಟಾಪಿಗೆ ಹೋಗ್ಬೋದು. ಆದರೆ ಇವತ್ತು ಈ ನಮ್ಮ KK ಏನಂತೀನೋ ಕ್ಯಾಪಿಟಲ್ಸನ್ನು ಗೆಲ್ಲಲೇಬೇಕಂತ ಅನಿವಾರ್ಯತೆ ಇವ್ರಿಗೆ ಬಂದದ್ದು. ಇನ್ನು ಕ್ಯಾಪಿಟಲ್ಸ್ ಇವತ್ತು ಗೆದ್ದರೂ ಸಹಿತ ಎಷ್ಟು ಮಟ್ಟಿಗೆ ಪ್ಲೇ ಆಫ್ದಾಗ ಹೋಗ್ತಾರೆ ಅನ್ನೋದು ಹೇಳೋದು ಕಷ್ಟ. ಯಾಕಂದರೆ ಈಗೆಲ್ಲ ಕೂಡಿದಂಥ ಮ್ಯಾಲಿನ ಟಾಪ್ 5 ಅತ್ಯಂತ ಗಟ್ಟಿಮುಟ್ಟಾದಂಥ ತಮ್ಮ ಸ್ಥಾನಗಳು ಬಿಟ್ಟುಕೊಳ್ಳಾರ ಸ್ಥಿತಿಯಲ್ಲಿ ನಿಂತಂಥದ್ದಾಗ್ಯದ. ಆ ಎಲ್ಲ ನೆಲೆಗಟ್ಟಿನಲ್ಲಿ ಇವತ್ತಿನ ಮ್ಯಾಚ್ ಅಂತೂ ಭಾಳ ಮಹತ್ವದ. ಅಕ್ಷರ್ ಪಟೇಲ್ರು, KL ರಾಹುಲ್ರು ಇವತ್ತು ಯಾವ ರೀತಿ ಆಡ್ಬೋದು, ಎಂಥ ಅದ್ಭುತ ಆಟ ಆಡ್ಬೋದು ಅನ್ನೋದು ಅಷ್ಟು ಪ್ರಮುಖ ಅದ. ಎಷ್ಟು ಆಡಿದರೂ ಗೆಲ್ಲುವಂಥ ಸ್ಥಿತಿ ಒಳಗೆ ಡೆಲ್ಲಿ ಕ್ಯಾಪಿಟಲ್ಸ್ ಇಲ್ಲ ಅಂದರೂ ಸಹಿತ ಯಾವುದೇ ಕ್ಷಣದಲ್ಲಿ ಏನು ಬೇಕಾದ ಆಗ್ಬೋದು ಕ್ರಿಕೆಟ್ನಲ್ಲಿ. ಯಾಕಂದ್ರೆ ಪ್ರತಿಯೊಂದು ಟೀಮ್ನಲ್ಲೂ ವಿದೇಶಿ ಮತ್ತು ಸ್ವದೇಶಿ ಆಟಗಾರರು ಇರೋದರಿಂದಾಗಿ ಒಳ್ಳೆಯ ಟೀಮನ್ನು ಕೊಂಡು ತೆಗೆದುಕೊಂಡಿದ್ದರಿಂದಾಗಿ ಅದು ಇವತ್ತು ವ್ಯಾಪಾರಿಗಳನ್ನಾಗದೇ ಇವತ್ತು IPL ಅದರಲ್ಲಿ ವ್ಯಾಪಾರಿಕರ ದುಡ್ಡು ಮಾಡುವಂಥ ಜಾಗ. ಇದರಲ್ಲಿ ದುಡ್ಡು ಮಾಡೋದಕ್ಕಾಗಿ ಎಲ್ಲರೂ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ನ, ಒಳ್ಳೊಳ್ಳೆ ಬಾಲರ್ಸ್ಗಳನ್ನ, ಒಳ್ಳೊಳ್ಳೆ ಫೀಲ್ಡರ್ಸನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಸಿಕ್ಕಾಪಟ್ಟೆ ದುಡ್ಡಾಕೆ. ಆ ದಿಶೆಯಲ್ಲಿ ಯಾರನ್ನಾದರೂ ಯಾವುದೇ ಸಮಯದಲ್ಲಿ ಕಿಕ್ಔಟ್ ಮಾಡ್ಬೋದು ಅಥವಾ ಕಿಕ್ ಇನ್ ಒಳಗೂ ಬರ್ಬೋದು. ಜೋರಾಗಿ ಬಾಗಿಲ ಹೊರಗೆ ಬರ್ತಾನಂತ ನಮ್ಮ DK ಶಿವಕುಮಾರ್ ಅವ್ರ ಮ್ಯಾಚ್ನಲ್ಲಿ ಮಾತಾಡ್ತಿರ್ತಾರೆ. ಹಂಗೆ ಬಂದು ಬರ್ಬೋದು, ಹೇಳಿಕ್ಕೆ ಆಗೋದಿಲ್ಲ. ಬಾಗಿಲ ಒಯ್ದಲಿಕ್ಕೆ ಕಾಲು ಮುರ್ಕೋಬೋದು, ಯಾರಿಗೆ ಗೊತ್ತು. ಆದರೂ ಇವತ್ತಿನ ಮ್ಯಾಚ್ದಲ್ಲಿ ಮುಖ್ಯವಾಗಿ ಶ್ರೇಯಸ್ ಅಯ್ಯರ್ ಅವರ ಟೀಮ್ ಯಾವ ರೀತಿ, ಪಂಜಾಬ್ ಕಿಂಗ್ಸ್ ಯಾವ ರೀತಿ ಇವತ್ತಿನ ಧರ್ಮಶಾಲಾದಲ್ಲಿ ನಡೀತಿರುವಂಥ ಆಟದಲ್ಲಿ ಗೆಲ್ಬೋದು, ನಾವು ನೀವು ನೋಡೋಣ ಎದುರ ಅಂತ ಹೇಳ್ತಾ ಒಟ್ಟಾರೆಯಾಗಿ ಟಾಪ್ 5 ಒಳಗೆ ಈಗ ಇರುವಂಥ ಯುದ್ಧ ಯಾವ ರೂಪ ಪಡಿಬೋದು ನೋಡೋಣ. ಇದರಲ್ಲಿ RCB ಎಲ್ಲಿ ಬಂದಿರ್ಬೋದು, ಅದೇ ಕಾಲಕ್ಕೆ ಪಂಜಾಬ್ ಕಿಂಗ್ಸ್ ಏನು ಮಾಡ್ಬೋದು, ಗುಜರಾತ್ ಟೈಟನ್ಸ್ ಶುಭ್ಮನ್ ಗಿಲ್ಲನ್ಸ್ ಏನು ಮಾಡ್ಬೋದು, ಇವೆಲ್ಲನೂ ಇವತ್ತು ನೋಡುವಂಥದ್ದು. CSK ಮತ್ತೆ ಟಾಪ್ ಆಗ್ಬೋದಾ 6ನೇ ಸಲ, ಯಾರಿಗೆ ಗೊತ್ತ್ರಿ ಭವಿಷ್ಯದಲ್ಲಿ ಏನದ ಅಂತೇಳಿ. ಭವಿಷ್ಯದ ಬಗ್ಗೆ ವಿಚಾರ ಮಾಡೋಕ್ಕಿಂತ ಅವರ ಹೋಗೋ ದಾರಿಯನ್ನು, ಅವರ ಹಾರ್ಡ್ ವರ್ಕನ್ನು ನಾವು ನೋಡೋಣ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ತರಬೇದು ಸತ್ಯಕ್ಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ
ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.